ನೋಡಿ, ಇಲ್ಲಿ ರಾಜಕೀಯ ಅಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇವತ್ತು ನಡೀತಿರುವಂತಹದ್ದು ಎಲ್ಲ ವಿದ್ಯಮಾನಗಳು ಜನರ ಮುಂದೆ ನಾವೆಲ್ಲರೂ ನೋಡ್ತಾ ಇರುವಂಥದ್ದು. ಯಾವ ಜನ ಅಲ್ಲಿಯ ಅಪಸ್ವರಗಳು ಹೊರಗೆ ಬಂದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ SIT ಆದೇಶ ಮಾಡಿದ ಮೇಲೆ ಸ್ವಾಗತ ಮಾಡಿದಂತಹ ಜನ ಇವತ್ತು ತನಿಖೆ ಪೂರ್ಣ ಪ್ರಮಾಣದಲ್ಲಿ ಆಗುವಂಥದ್ದಕ್ಕೆ ಮತ್ತು ಸತ್ಯ ಸಂಗತಿಗಳು ಹೊರಬರುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈಗಾಗಲೇ ನಾನು ಈ ಹಿಂದೆ ಕೂಡ ಮಾಧ್ಯಮದ ಜೊತೆಗೆ ಮಾತಾಡುವಂಥ ಸಂದರ್ಭದಲ್ಲಿ ಮುಖದ್ದಾರಿ ಯಾರಿದ್ದಾನೆ ಅವನ ಪರಿಪೂರ್ಣವಾದಂತಹ ತನಿಖೆ ಆಗಬೇಕು. ಅವನ ಹಿನ್ನೆಲೆ ಏನು, ಯಾರಿಂದ ಅವನಿಗೆ ಪ್ರೇರಣೆ ಆಗ್ತಾ ಇದೆ ಅನ್ನೋದು ಒಂದು ಕಡೆಗಾದರೆ, ನಮ್ಮ ಮುಂದೆ ಬಂದಂತಹ ಅನೇಕ ವಿಚಾರಗಳು ಆ ಭಾಗದಲ್ಲಿ ನಡೆದಿರುವಂತಹ ಕೊಲೆಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು ಅನ್ನೋದು ಒಂದು ಜವಾಬ್ದಾರಿಯಾದಂತಹ ಸರ್ಕಾರ ಸತ್ಯ ಸಂಗತಿಗಳು ಹೊರತರಬೇಕಾಗಿರುವಂಥ ತನ್ನ ಜವಾಬ್ದಾರಿ. SITಯ ಮೂಲಕ ಇವತ್ತು ಏನು ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ ಮತ್ತು ತನಿಖೆ ಮಾಡ್ತಾಯಿದ್ದಾರೆ, ಯಾರು ಮುಸುಕುದಾರಿ ಇದ್ದಾನೆ ಅವನ ಪರಿಪೂರ್ಣವಾದಂತಹ ತನಿಖೆ ಆಗಬೇಕಾಗಿರುವಂಥದ್ದು ಮತ್ತು ಸತ್ಯ ಸಂಗತಿಗಳು ಜನರ ಮುಂದೆ ಇಡಬೇಕಾಗಿರುವಂಥದ್ದು ಇದು ಒಂದು ದೊಡ್ಡ ಜವಾಬ್ದಾರಿ. ರಾಜಣ್ಣ ಅವರು ಇವತ್ತು ಸಹ ಕಾಂಗ್ರೆಸ್ ಪಕ್ಷದ ಶಾಸಕರು, ಜನರಿಂದ ಆಯ್ಕೆ ಆಗಿರುವಂಥದ್ದು, ಪಕ್ಷದಲ್ಲೇ ಇದ್ದಾರೆ. ಅವರು ಎಲ್ಲೂ ಹೋಗಿಲ್ಲ, ಹೋಗುವಂಥ ಪ್ರಯತ್ನ ಮಾಡೋದು. ಅಸಮಾಧಾನ ಆಗಿದ್ದಾರೆ, ಬಿಜೆಪಿ ಕದತಟ್ಟಿದ್ದಾರೆ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಈಗ ಅಧಿಕಾರದಲ್ಲಿ ಇದ್ದವರೇ ಅಸಮಾಧಾನ ತೋರ್ತಾರೆ ಅಂತ ಇದ್ದಾಗ ಅಧಿಕಾರದಲ್ಲಿ ಇಲ್ಲದೇ ಇದ್ದವರು ನಾವೆಲ್ಲ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಪ್ರಶ್ನೆ ಆಗ್ತಿಲ್ಲ. ಅಂದರೆ ನೀವು ಕೂಡ ಅಸಮಾಧಾನ ಆಗಿದ್ರಿ ಅಂತ ನೋಡಿ, ನಾನು ಈ ಹಿಂದೆ ಕೂಡ ಹೇಳಿದ್ದೇನೆ, ನಾನು ಸನ್ಯಾಸಿ ಅಂತೂ ಅಲ್ಲ. ಒಂದು ಪಕ್ಷ ಆಡಳಿತಕ್ಕೆ ಬಂದಿದೆ, ಜನಪರವಾದಂತಹ ಕಾರ್ಯಕ್ರಮಗಳನ್ನ ಕೊಡಬೇಕಾಗಿರೋದು ನಮ್ಮ ಉದ್ದೇಶ ಆಗಿರಬೇಕು. ಇಲ್ಲಿ ಪರಸ್ಪರ ನಾವೇ ಕಿತ್ತಾಡ್ಕೊಳ್ಳುವಂಥದ್ದು ಸರಿಯಲ್ಲ. ಅದರ ಜೊತೆಗೆ ಅವಕಾಶಗಳು ಯಾರಿಗೆ ಸಿಕ್ಕುತ್ತೆ ಅವರು ಜನರ ಒಳಿತಿಗಾಗಿ ಕೆಲಸ ಮಾಡಬೇಕಾಗಿರೋ ಅವರ ಜವಾಬ್ದಾರಿ. ಹಾಗಾಗಿ ರಾಜಣ್ಣ ಅವರು ಅಪಸ್ವರ ಎತ್ತೋದ್ರಲ್ಲಿ ಅರ್ಥ ಇಲ್ಲ.